ಕಾಂಗ್ರೆಸ್ ಅಲ್ಲಿ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಭುಗಿಲೆದ್ದಿರುವಂತಹ ಅಸಮಾಧಾನದ ಕಿಚ್ಚು ತಣ್ಣಗಾಗುವ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಸಚಿವ ಸ್ಥಾನ ಸಿಗದ ಶಾಸಕರ ಮನವೊಲಿಕೆ ಕಸರತ್ತು ಬಲು ಜೋರಾಗಿ ನಡೀತಾ ಇದೆ. ಆದರೆ ರಿಸಲ್ಟ್ ಏನು ಸಿಗ್ತಾ ಇಲ್ಲ. ವರದಿ ಇದೆ, ಇವತ್ತೇನೇನು ಪ್ರಯತ್ನ ಆಯಿತು ಅಂತ ನೋಡ್ಕೊಂಬನ್ನಿ. ಕಾಂಗ್ರೆಸ್ ತಣ್ಣಗಾಗದ ಅಸಮಾಧಾನದ ಕಿಚ್ಚು, ಹೈಕಮಾಂಡ್ಗೆ ಕಗ್ಗಂಟಾದ ಬಂಡಾಯ ಬೆಂಕಿ. ಕಾಂಗ್ರೆಸ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಿಸಿ ತಣ್ಣಗಾಗುವ ಲಕ್ಷಣಗಳು ಇಲ್ಲ. ಮಂತ್ರಿಗಿರಿ ಸಿಗದೆ ಹಿರಿಯ ಶಾಸಕರು ಹಾಗೂ ಆಕಾಂಕ್ಷಿಗಳು ಮುನಿಸಿಕೊಂಡಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಬಂಡಾಯದ ಬೇಗುದಿ ಧಗಧಗಿಸ್ತಾ ಇದೆ. ಅಸಮಾಧಾನಿತರ ಮನವೊಲಿಕೆ ನಾಯಕರ ಕಸರತ್ತು. ಮೊದಲ ಹಂತದಲ್ಲಿ ಜಯಚಂದ್ರ ಮನವೊಲಿಕೆ ಸಕ್ಸಸ್. ಇನ್ನು ಹೈಕಮಾಂಡ್ ಭೇಟಿಗೂ ಮೊದಲು ಸಚಿವರಿಗೆ ಹೊಸ ಟಾಸ್ಕ್ ಕೊಟ್ಟಿರುವ ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನಿತರ ಮನವೊಲಿಕೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಅದರಲ್ಲೂ ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಲ್ಲೊಬ್ಬರಾದ ಟಿಬಿ ಜಯಚಂದ್ರ ಮನವೊಲಿಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ದು ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿದಿವೆ, ನಾಳೆಯಿಂದ ಕೆಲಸ ಶುರು ಮಾಡ್ತೇನೆ ಅಂತ ಜಯಚಂದ್ರ ಸ್ಪಷ್ಟಪಡಿಸಿದ್ದಾರೆ. ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನೋಡಿ, ಅವತ್ತು ಕ್ಷೇತ್ರದ ಜನದ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದ ಮುನಿಸು ತಣಿಸುವುದಕ್ಕೆ ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ಬಾಲಕೃಷ್ಣಗೆ ಸಿಎಂ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಚಲುವರಾಯಸ್ವಾಮಿ ತಡರಾತ್ರಿ ಮಹಾದೇವಪ್ಪ ನಿವಾಸಕ್ಕೆ ಭೇಟಿ ನೀಡಿ ಮನವೊಲಿಕೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಮುನಿಸು ತಣಿಸಲು ತ್ಯಾಗದ ಸೂತ್ರ. ಮಹಿಳಾ ಕೋಟಾ ಹಾಗೂ ಇತರೆ ಆಕಾಂಕ್ಷಿಗಳಿಗೆ ಅವಕಾಶ ನೀಡುವುದಕ್ಕೆ ಕೆಎಚ್ ಮುನಿಯಪ್ಪ, ಬಿ ನಾಗೇಂದ್ರ, ಎಚ್ ಸಿ ಬಾಲಕೃಷ್ಣ ಅಥವಾ ಇತರೆ ಸಚಿವರು ಸ್ಥಾನ ತ್ಯಾಗ ಮಾಡುವ ಕುರಿತು ಜೋರು ಚರ್ಚೆ ನಡೀತಾ ಇದೆ. ಹೀಗಾಗಿ ಮಹಿಳಾ ಕೋಟಾದಲ್ಲಿ ರೂಪಾ ಶಶಿಧರ್, ಅನ್ನಪೂರ್ಣ ತುಕಾರಾಮ್, ನಯನಾ ಮೋಟಮ್ಮ, ಉಮಾಶ್ರೀ ಹಾಗೂ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರುಗಳು ರೇಸಲ್ಲಿ ಮುಂಚೂಣಿಯಲ್ಲಿದೆ. ಇತ್ತ ಸಚಿವ ಸ್ಥಾನ ಕೈ ತಪ್ಪಿದ್ದರಿಂದ ಎನ್ವೈ ಗೋಪಾಲಕೃಷ್ಣ ಬೆಂಬಲಿಗರು ಮೊಳಕಾಲ್ಮೂರಿನ ಓಬಳಾಪುರದಲ್ಲಿ ಸಮಾನ ಮನಸ್ಕರ ಸಭೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರ ಮನವೊಲಿಕೆಗೆ ಪ್ಲಾನ್, ಎಲ್ಲವೂ ಸರಿಯಾಗುತ್ತೆ ಎಂದ ಸಚಿವರು. ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್, ಇವತ್ತು ನಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿರ್ತವೆ, ಸಣ್ಣ ಪುಟ್ಟ ಇರ್ತದೆ ಸ್ವಾಭಾವಿಕವಾಗಿ. ಅದೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸುರ್ಜೇವಾಲ ಅವರು ಮತ್ತು ಎಐಸಿಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ, ಎಲ್ಲರೂ ಕೂಡ ಇದನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಈಗಲೇ ಎಚ್ಚೆತ್ತುಕೊಳ್ಳದೇ ಇದ್ರೆ ಈ ಅಸಮಾಧಾನದ ಬೆಂಕಿ ಕೈ ಸುಡುವುದರಲ್ಲಿ ಅನುಮಾನವೇ ಇಲ್ಲ.